ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ಒಂದು ವೀಕಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ಅರ್ನ್ ಮಾಡಿದ್ದೀನಿ ಈ ವೀಕಲ್ಲಿ ಅನ್ನೋದು. ಅದಕ್ಕಿಂತ ಮುಂಚೆ ಒಂದು ಡೌಟ್ ಇರುತ್ತೆ ಎಲ್ಲರಿಗೂ, ಅಂದರೆ ಪ್ರತಿ ವೀಕು ಇಷ್ಟೇ ಅರ್ನಿಂಗ್ ಆಗುತ್ತಾ ಅಂತ. ತುಂಬ ಜನಕ್ಕೆ ಡೌಟ್ ಇರುತ್ತೆ. ಬಟ್ ಪ್ರತಿ ವೀಕು ಇದೇ ಥರ ಅರ್ನಿಂಗ್ ಆಗಲ್ಲ, ಪ್ರತಿ ದಿನನೂ ಕೂಡ ಇದೇ ಥರ ಅರ್ನಿಂಗ್ ಆಗಲ್ಲ. ಅಂದರೆ ಒಂದೊಂದು ದಿನ ಆರ್ಡ್ರ್ ಜಾಸ್ತಿ ಇರ್ತವೆ, ಒಂದೊಂದು ದಿನ ಆರ್ಡ್ರ್ ಕಮ್ಮಿ ಇರ್ತವೆ, ಒಂದೊಂದು ದಿವಸ ಟಾರ್ಗೆಟ್ನ ಬೇಗ ಕಂಪ್ಲೀಟ್ ಮಾಡ್ತೀವಿ, ಒಂದೊಂದು ದಿವಸ 12 ಗಂಟೆ ಆದರೂ ಟಾರ್ಗೆಟ್ ಕಂಪ್ಲೀಟ್ ಆಗಲ್ಲ. ಸೊ ಈ ಥರ ಎಲ್ಲ ಇರುತ್ತೆ. ಅಂದರೆ ಒಂದೇ ಇವತ್ತಿಗೆ ಇಷ್ಟೇ ಅರ್ನ್ ಆಗುತ್ತೆ ಅನ್ನೋದು ಹೇಳೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ನಾನು ಎಷ್ಟು ಮಾಡಿದ್ದೀನಿ ಅನ್ನೋದು ಮಾತ್ರ ನಾನು ಇವಾಗ ತೋರಿಸ್ಬಿಡ್ತೀನಿ. ಅಂದರೆ ಒಂದೊಂದ್ಸತಿ ಏನು ಮಾಡ್ತಾನೆ ಅಂದರೆ ವೀಕ್ಲಿ ಇನ್ಸೆಂಟಿವ್ ಅಂತ ಕೊಡ್ತಾನೆ. ವೀಕ್ಲಿ ಇನ್ಸೆಂಟಿವ್ ಕೊಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ ಝೊಮ್ಯಾಟೋದು ಮಾಡೋಕ್ಕೆ. ಏನಕ್ಕೆ ಅಂದರೆ 1800 ರೂಪಾಯಿ ಕೊಡ್ತಾನೆ, ಇಲ್ಲಾಂದರೆ 2300 ರೂಪಾಯಿ, ಇಲ್ಲ 2200 ರೂಪಾಯಿ ಆ ರೇಂಜಲ್ಲಿ ಕೊಡ್ತಾನೆ. ಆ ಥರ ಕೊಟ್ಟಾಗ ನಮಗೆ ವರ್ಕೌಟ್ ಆಗಲ್ಲ. ತೀರಾ ಕಮ್ಮಿ ಅನಿಸುತ್ತೆ. ಈ ಥರ ನನಗೆ ಕೊಟ್ಟಿನಲ್ಲ, ಈ ಥರ ಡೈಲಿ ಇನ್ಸೆಂಟಿವ್ ಏನಾದ್ರು ಕೊಟ್ಟಿದ್ರೆ ಆರಾಮಾಗಿನೇ ಚೆನ್ನಾಗಿನೇ ಅರ್ನ್ ಮಾಡ್ಬೋದು. ಇದಂತೂ ನಾನು ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತೀನಿ. ಡೈಲಿ ಇನ್ಸೆಂಟಿವ್ ಕೊಟ್ಟಾಗ ತುಂಬ ಚೆನ್ನಾಗಿ ಝೊಮ್ಯಾಟೋದಲ್ಲಿ ಅರ್ನ್ ಮಾಡ್ಬೋದು ವೀಕ್ಲಿ ಇನ್ಸೆಂಟಿವ್ಗೆ ಕಂಪೇರ್ ಮಾಡಿಕೊಂಡ್ರೆ. ಅಂದರೆ ನನಗೆ ಗೊತ್ತಿಲ್ಲ, ನನಗೆ ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಾಯಿವಲ್ಲ, ಅದರಿಂದಾಗಿ ಏನಾದ್ರು ಡೈಲಿ ಇನ್ಸೆಂಟಿವ್ ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ. ಬಟ್ ನಿಮ್ಗೆ ಯಾವ ಥರ ಕೊಡ್ತಾ ಇದೆ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನನಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ವೀಕ್ಲಿ ಇನ್ಸೆಂಟಿವ್ ಕೊಡ್ತಾ ಇದ್ದಾನೆ ನಿಮಗೆ, ಇಲ್ಲ ಡೈಲಿ ಇನ್ಸೆಂಟಿವೇ ಕೊಡ್ತಾ ಇದ್ದಾನ ಅಂತ. ಬಟ್ ನನಗಂತೂ ಇತ್ತೀಚೆಗಂತೂ ರೆಗ್ಯುಲರಾಗಿ ಡೈಲಿ ಇನ್ಸೆಂಟಿವೇ ಕೊಡ್ತಾ ಇರೋದು. ಅಂದರೆ ನಾನು ಡ್ಯೂಟಿ ಮಾಡಲಿಲ್ಲ ಅಂದ್ರೂ ನಾನು ಕೂಡ ನೋಡ್ತಾ ಇರ್ತೀನಿ ಡೈಲಿ ಏನೇನು ಇನ್ಸೆಂಟಿವ್ ಕೊಟ್ಟಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದೆಲ್ಲ ನಾನು ಚೆಕ್ ಮಾಡ್ತಾ ಇರ್ತೀನಿ. ಈಗ ಬನ್ನಿ ನೋಡೋಣ, ಚೆಕ್ ಮಾಡೋಣ ಎಷ್ಟೆಷ್ಟು ಮಾಡೀನಿ ಅಂತ. ನೋಡಿ, ಸ್ಕ್ರೀನಲ್ಲಿ ಹಾಕಿದ್ದೀನಿ. ಈ ವೀಕಲ್ಲಿ ಬಂದು ನಾನು ಟೋಟಲಿಗೆ 5 ಡೇಸ್ನ ವರ್ಕ್ ಮಾಡೀನಿ. ಅಂದರೆ ಸೋಮವಾರ ಮಂಗಳವಾರ ಹೋಗಿಲ್ಲ ನಾನು ಡ್ಯೂಟಿಗೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಟೋಟಲಾಗಿ 5 ದಿನ ನಾನು ವರ್ಕ್ ಮಾಡೀನಿ. ಡೈಲಿ ಇನ್ಸೆಂಟಿವೇ ಕೊಟ್ಟಿರೋದು. ಅಂದರೆ ಈ ವೀಕಲ್ಲಿ ಫಸ್ಟ್ ಡೇ ಬುಧವಾರ ನೋಡಿ ಎಷ್ಟು ಮಾಡೀನಿ ಅಂತ, 2206 ರೂಪಾಯಿ ಮಾಡಿದ್ದೀನಿ. ಮೊದಲನೇ ದಿನ ಬುಧವಾರ ಮಾಡಿರೋದು. ಅದಾದಮೇಲೆ ಗುರುವಾರ 2130 ರೂಪಾಯಿ. ಆಮೇಲೆ ಶುಕ್ರವಾರ ಇನ್ಸೆಂಟಿವ್ ತುಂಬ ಚೆನ್ನಾಗಿತ್ತು, ಅದರಿಂದಾಗಿ ಶುಕ್ರವಾರ ಸ್ವಲ್ಪ ಅಮೌಂಟು ಜಾಸ್ತಿ ಆಗಿದೆ. ಅಂದರೆ ಭಾನುವಾರ ಶನಿವಾರಕ್ಕಿಂತ ತುಂಬ ಜಾಸ್ತಿ ಆಗಿದೆ ಶುಕ್ರವಾರ. ಏನಕ್ಕೆ ಅಂದರೆ ಇನ್ಸೆಂಟಿವ್ ಹೊತ್ತು 1000 ರೂಪೀಸ್, ಅದರಿಂದಾಗಿ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗಿದೆ. ನೋಡಿ, 2684 ರೂಪಾಯಿ ಆಗಿದೆ ಶುಕ್ರವಾರ. ಆಮೇಲೆ ತಿರ್ಗಾ ಶನಿವಾರ 2483 ಆಗಿದೆ. ಅದಾದ್ಮೇಲಿಂದ 2478 ರೂಪಾಯಿ ಆಗಿದೆ ಭಾನುವಾರ. ಅಂದರೆ ಎಲ್ಲ ಹತ್ತತ್ರ 2,500 ಆಗಿದೆ ವೀಕೆಂಡಲ್ಲಿ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ. ಬಟ್ ವೀಕ್ ಡೇಸಲ್ಲಿ ಲಾಸ್ಟ್ ಆಗಿಲ್ಲ ನೋಡಿ, ಸ್ವಲ್ಪ ಕಮ್ಮಿ ಆಗಿದೆ, ಒಂದು 300-400 ರೂಪಾಯಿ ಕಮ್ಮಿ ಆಗಿದೆ. ಅಂದರೆ ಟೋಟಲಾಗಿ ನಾನು ಒಂದು ವೀಕಲ್ಲಿ ಎಷ್ಟು ಟ್ರಿಪ್ಸ್ ಮಾಡಿನಪ್ಪ ಅಂದರೆ 146 ಟ್ರಿಪ್ಸ್ ಮಾಡಿದ್ದೀನಿ. ಲಾಗಿನ್ ಅವರ್ ಬಂದು 79.5 ಅವರ್ಸು ಲಾಗಿನ್ ಇದ್ದೀನಿ. ಆರ್ಡರ್ ಕಂಪ್ಲೀಟ್ ಮಾಡೋದು ಎಷ್ಟು ಗೊತ್ತಾ, ನಾನು 159 ಆರ್ಡರ್ನ ಕಂಪ್ಲೀಟ್ ಮಾಡೀನಿ. ಅಂದರೆ ಅರ್ನಿಂಗ್ ಆಫ್ ದ ವೀಕ್ ಅಂತ ತೋರಿಸ್ತಾ ಇದೆ ನೋಡಿ. ಟೋಟಲಾಗಿ ಆ ವೀಕಲ್ಲಿ ನನಗೆ ಅರ್ನಿಂಗ್ ಆಗಿರೋ ಅಮೌಂಟ್ ಬಂದು 11,980 ರೂಪಾಯಿ ಆಗಿದೆ. ಜೊತೆಯಲ್ಲಿ ನೋಡಿ ಆರ್ಡರ್ ಅರ್ನಿಂಗ್ ಬಂದು 8,318 ರೂಪಾಯಿ ಅಷ್ಟೇ ಆಗಿರೋ. ಅದರ ಜೊತೆಗೆ ಕಸ್ಟಮರ್ ಟಿಪ್ ಕೊಟ್ಟಿದ್ದಾರೆ 250 ರೂಪಾಯಿ. ಅದಾದಮೇಲೆ TDS ಕಟ್ ಮಾಡ್ತಾನೆ. ಅಂದರೆ ಪ್ರತಿ ಅಮೌಂಟಿಗೂ ನಮಗೆ ಸ್ಯಾಲ್ರಿ ಬರ್ತಿದ್ದಂಗೆ TDS ಕಟ್ ಮಾಡ್ತಾನೆ. TDS ಎಷ್ಟು ಕಟ್ ಮಾಡಿದೆ ಅಂತ ನೋಡಿ, 237 ರೂಪಾಯಿ TDS ಕಟ್ ಮಾಡಿದೆ. ಜೊತೆಯಲ್ಲಿ ಅಡಿಷ್ನಲ್ 150 ಅಂತ ಕೊಟ್ಟಿದ್ದಾನೆ. ಬಟ್ ಅದು ಏನು ಕೊಟ್ಟಿದ್ದಾನೆ ಅನ್ನೋದು ಕ್ಲೀನಾಗಿ ಇನ್ನೂ ಗೊತ್ತಿಲ್ಲ. ಲಾಸ್ಟ್ ವೀಕಿಂದ ಏನಾದ್ರು ಹಾಕಿದ್ದಾನೆ ಅಂತ ಏನೋ ನೀಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. 150 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ನೋಡಿ, ಅಡಿಷ್ನಲ್ ಅಂತ 150 ರೂಪೀಸ್ ಬಂದಿದೆ. ನೋಡಿ ಎಷ್ಟಾಗಿದೆ ಅಂತ. ಅಂದರೆ ಆರ್ಡರ್ ರನ್ನಿಂಗ್ ಬಂದು 8,318 ರೂಪಾಯಿ ಅಷ್ಟೇ ಆಗಿರೋದು. ಜೊತೆಲಿ ಇನ್ಸೆಂಟಿವ್ ಬಂದಿದೆಯಲ್ಲ, ಅದರಿಂದಾಗಿ ತುಂಬ ಚೆನ್ನಾಗಿ ಅರ್ನಿಂಗ್ ಆಗಿರೋದು. ಅಂದರೆ ನೋಡಿ, ನಾನು ಡ್ಯೂಟಿ ಮಾಡಿರೋದು 5 ದಿನಕ್ಕೆ 12,000 ರೂಪಾಯಿ ಅಮೌಂಟ್ ಆಗಿದೆ. ಆಮೇಲಿಂದ ಆರಾಮಾಗಿ ನಾವು ಇಷ್ಟು ಮಾಡ್ಕೊಂಡು ಹೋಗ್ಬೋದು ಆಟಾಡ್ಕೊಂಡು ಅನ್ನೋದಾದರೆ ಅದಂತೂ ನಿಜ ಸುಳ್ಳು. ಏನಕ್ಕೆ ಅಂದರೆ ನಾವು ಬೆಳಗ್ಗೆ ಬೇಗನೆ ಹೋಗ್ಬೇಕಾಗುತ್ತೆ. ಒಂದು 7 ಗಂಟೆಗೆ ಹೋದರೆ ಡೈಲಿ ಕಂಟಿನ್ಯೂಸ್ ಆಗಿ ನೀವು ಲಾಗಿನ್ ಇರಲೇಬೇಕಾಗುತ್ತೆ. ಒಂದು 11ರಿಂದ 12 ಗಂಟೆವರೆಗೂ, ನೈಟು 11ರಿಂದ 12 ಗಂಟೆವರೆಗೂ ಮಿನಿಮಮ್ ನೀವು ಲಾಗಿನ್ ಇರಲೇಬೇಕಾಗುತ್ತೆ. ಏನಕ್ಕೆ ಅಂದರೆ ಡೈಲಿ ಇನ್ಸೆಂಟಿವ್ ಅವತ್ತಿಂದ ಅವತ್ತು ನಾವು ಕಂಪ್ಲೀಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಲಾಗಿನ್ ಅವರ್ಸು ಜಾಸ್ತಿ ಇರಬೇಕು. ಜೊತೆಯಲ್ಲಿ ಪೀಕ್ ಅವರ್ಸಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಅಂದರೆ ಮಿಕ್ಕಿ ಟೈಮಲ್ಲೆಲ್ಲ ಆರಾಮಾಗಿ ಮಾಡೋರಾಗುತ್ತೆ. ಪೀಕ್ ಟೈಮ್ ಇರುತ್ತಲ್ಲ, ಈಗ 7ರಿಂದ 10, 12ರಿಂದ 3, ಅವಾಗ ಆರ್ಡರ್ಗಳು ಸ್ವಲ್ಪ ಫಾಸ್ಟಾಗಿ ಮಾಡಿದ್ರೆ, ಏನಕ್ಕೆ ಅಂದರೆ ಅವಾಗ ಅಂಥ ಟೈಮಲ್ಲಿ ಆರ್ಡರ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತವೆ. ಆಲ್ಮೋಸ್ಟ್ ಎಷ್ಟೇ ದೂರ ಇದ್ರೂ ಆರ್ಡರ್ಗಳು ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ನೀವು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಮಿಕ್ಕಿ ಟೈಮಲ್ಲೆಲ್ಲ ಆರಾಮಾಗಿ ಮಾಡ್ಬೋದು. ಆಮೇಲೆ ಜೊತೆಯಲ್ಲಿ ಕಷ್ಟ ಅಷ್ಟೇ ಇದೆ.
ಕರೆಕ್ಟಾಗಿ ಟೈಮಿಗೆ ಊಟ ಇರಲ್ಲ. ಅದೆಲ್ಲ ನಿಮಗೆ ಎಷ್ಟೊಂದು ವೀಡಿಯೋದಲ್ಲಿ ನಾವು ತೋರಿಸಿನಿ, ಎಷ್ಟು ಗಂಟೆಗೆ ಊಟ ಮಾಡ್ತಾ ಇದೀನಿ, ಎಷ್ಟು ಗಂಟೆಗೆ ತಿಂಡಿ ತಿಂತಾ ಇದೀನಿ ಅದೆಲ್ಲ ನಿಮಗೆ ತೋರಿಸಿನಿ. ಅಂದರೆ ಕರೆಕ್ಟಾಗಿ ತಿಂಡಿನೂ ಮಾಡೋಕ್ಕಾಗಲ್ಲ. ತಿಂಡಿ ಮಾಡೋ ಟೈಮಲ್ಲಿ ಒಂದೊಂದ್ಸಲಿ ಎಲ್ಲೋ ತಗೊಂಡೋಗಿ ದೂರ ಹಾಕಿರ್ತಾನೆ, ಅಲ್ಲೆಲ್ಲೂ ತಿಂಡಿ ಸಿಗಲ್ಲ. ಆಮೇಲೆ ಊಟ ಮಾಡೋ ಟೈಮಲ್ಲಿ ಅಷ್ಟೇ ಯಾವುದಾದ್ರು ಏರಿಯಾಗೆ ಹಾಕಿರ್ತಾನೆ, ಆ ಏರಿಯಾದಲ್ಲೆಲ್ಲ ಊಟನೇ ಸಿಗಲ್ಲ. ಆ ಥರ ಎಲ್ಲ ಆಗುತ್ತೆ. ಅಂದರೆ ಊಟ ಮಾಡೋಕೆ ಹೋದಾಗ ಕರೆಕ್ಟಾಗಿ ಆರ್ಡ್ರ್ ಹಾಕೋದು ಇವೆಲ್ಲ ಕಷ್ಟ ಇದೆ. ಅಂದರೆ ಇದಂತೂ ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಅಂದರೆ ಊಟ ತಿಂಡಿ ಕರೆಕ್ಟು ಟೈಮಿಗೆ ಮಾಡೋಕ್ಕಾಗಲ್ಲ, ಅದರಿಂದಾಗಿ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಜೊತೆಯಲ್ಲಿ ಗಾಡಿನ 200 ಕಿಲೋಮೀಟರ್ಸ್ ಡೈಲಿ ನೀವು ಗಾಡಿ ಓಡಿಸ್ಲೇಬೇಕು. ಅಂದರೆ ಗಾಡಿನೂ ಲೈಟಾಗಿ ಹಾಳಾಗೇ ಆಗುತ್ತೆ. ಅಂದರೆ 200 ಕಿಲೋಮೀಟರ್ಸ್ ಡೈಲಿ ಓಡಿದ್ರೆ ಗಾಡಿ ಎಷ್ಟು ಓಡುತ್ತೆ ಹೇಳಿ? ತಿಂಗಳಿಗೆ ಏನಾದರೂ ಒಂದು 6,000 ಕಿಲೋಮೀಟರು ಗಾಡಿ ಓಡುತ್ತೆ. 3,000 ಕಿಲೋಮೀಟರ್ಗೆಲ್ಲ ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಅಂದರೆ ತಿಂಗಳಿಗೆ 2 ಸತಿ ನೀವು ಗಾಡಿ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಸೊ ಗಾಡಿ ಚೆನ್ನಾಗಿ ಇಟ್ಕೊಂಡ್ರೆ ತಾನೇ ಡ್ಯೂಟಿ ಮಾಡೋಕ್ಕಾಗೋದು. ಇಲ್ಲಾಂದರೆ ಗಾಡಿ ಚೆನ್ನಾಗಿಲ್ಲ ಅಂದರೆ ನೀವು ಡ್ಯೂಟಿ ಮಾಡೋಕ್ಕಾಗೋದೇ ಇಲ್ಲ. ಮೇಯ್ನ್ ಅದನ್ನು ನೋಡ್ಕೊಳ್ಳಿ. ಗಾಡಿ ಸರ್ವಿಸ್ನ ಕರೆಕ್ಟ್ ಟೈಮ್ಗೆ ನೀವು ಗಾಡಿ ಸರ್ವಿಸ್ನ ಮಾಡಿಸ್ತಾ ಇರಿ. ಗಾಡಿ ಕ್ಲೀನಾಗಿದ್ದರೆ ಆರಾಮಾಗಿ ನೀವು ಡ್ಯೂಟಿ ಮಾಡ್ಬೋದು. ಅದಾದ್ಮೇಲೆ ಇಷ್ಟೇ. ಅಂದರೆ ನಿಮಗೊಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೀಕಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ. ಅಂದರೆ ಅದರಲ್ಲೂ ಕೂಡ ನಾನು 2 ದಿನ ರಜೆ ಹಾಕೊಂಡಿದ್ದೀನಿ, 5 ದಿವಸ ಅಷ್ಟೇ ಡ್ಯೂಟಿ ಮಾಡೋದು. ಅಂದರೆ ಪ್ರತಿ ವೀಕು ಇದೇ ಥರ ಇರಲ್ಲ, ಪ್ರತಿದಿನವೂ ಇದೇ ಥರ ಇರಲ್ಲ. ಬಟ್ ಒಂದು ದಿನ ಹೆಚ್ಚು ಆಗ್ಬೋದು, ಒಂದು ದಿನ ಕಡಿಮೆ ಆಗ್ಬೋದು. ಕಾನ್ಸ್ಟೆಂಟಾಗಿ ಇಷ್ಟೇ ಇರುತ್ತೆ, ಇದೇ ಥರ ಇರುತ್ತೆ ಅಂತ ಹೇಳಕ್ಕಂತೂ ಚಾನ್ಸೇ ಇಲ್ಲ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ.